ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಅಡಿಗೆ ಮನೆಯಲ್ಲಿ ಯೂಸ್ ಆಗುವಂಥ ಕೆಲವೊಂದು ಟಿಪ್ಸ್ಗಳು ಹಾಗೇನೆ ನಿಮಗೆ ಗೊತ್ತಿಲ್ಲದೆ ಇರುವಂಥ ಕೆಲವೊಂದು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ಟಿಪ್ಸ್ಗಳನ್ನ ನೋಡೋಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟಿಪ್ ಏನಂದರೆ, ಒಂದು ಫ್ರೈಯಿಂಗ್ ಪ್ಯಾನ್ಗೆ ನಾನು ಕಲ್ಲುಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡ್ಕೋತೀನಿ. ಇದರಲ್ಲಿ ನೀರಿನ ಅಂಶ ಇರುತ್ತೆ, ಸೊ ಅದಕ್ಕೆ ಫ್ರೈ ಮಾಡ್ತಾ ಇದ್ದೀನಿ. ನಾವು ಅಡುಗೆಗೆ ಜಾಸ್ತಿ ನಾವು ಕಲ್ಲುಪ್ಪು ಯೂಸ್ ಮಾಡಲ್ಲ, ಟೇಬಲ್ ಸಾಲ್ಟ್ ಅಂದರೆ ಪುಡಿ ಉಪ್ಪು ಯೂಸ್ ಮಾಡ್ತಾ ಇರ್ತೀವಿ. ಕಲ್ಲುಪ್ಪಲ್ಲಿ ಮಿನರಲ್ಸ್ ಅನ್ನೋದು ಜಾಸ್ತಿನೇ ಇರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಪುಡಿ ಉಪ್ಪು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಿಲ್ಲ, ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ, ಹಾಗೆ ನ್ಯಾಚುರಲ್ಸ್ ಮಿನರಲ್ಸ್ ಅನ್ನೋದು ಕಡಿಮೆನೇ ಇರುತ್ತೆ. ಸೊ ಇದನ್ನು ಫ್ರೈ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಇದನ್ನು ನಾನು ಗ್ರೈಂಡ್ ಮಾಡ್ಕೋತೀನಿ. ಈ ಥರ ಮಾಡೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಹಾಗೆ ಮಿಕ್ಸಿ ಜಾರ್ ಕೂಡ ನಿಮಗೆ ಶಾರ್ಪ್ ಆಗುತ್ತೆ. ಸೊ ಈ ರೀತಿ ಸ್ಟೋರ್ ಮಾಡಿಕೊಂಡ್ರೆ ನಾವು ಪುಡಿ ಉಪ್ಪನ್ನು ಈ ರೀತಿ ನಾವು ಯೂಸ್ ಮಾಡ್ಕೋಬೋದು. ಫ್ರೈ ಮಾಡಿಬಿಟ್ಟು ನೀವು ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಆ ಗಂಟು ಥರ ಬರಲ್ಲ, ನೀರಿನ ಅಂಶ ಕೂಡ ಇರಲ್ಲ, ಚೆನ್ನಾಗಿರುತ್ತೆ ಯೂಸ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ಏನಂದರೆ, ಒಂದು ಚಿಕ್ಕ ಬೌಲ್ಗೆ ಸ್ವಲ್ಪ ಆ ಉಪ್ಪನ್ನು ಹಾಕ್ತಾ ಇದ್ದೀನಿ. ನಾನು ಪುಡಿ ಉಪ್ಪು ಹಾಕ್ತಾ ಇದ್ದೀನಿ, ಒಂದು 2-3 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನು ನಾನು ಫ್ರಿಡ್ಜ್ ಒಳಗಡೆ ಇಟ್ಕೋತಾ ಇದ್ದೀನಿ. ನೀವು ಮೇಲ್ಗಡೆ ಇಡ್ಬೋದು, ಇಲ್ಲಾಂದರೆ ಆ ವೆಜಿಟೇಬಲ್ಸ್ ತರಕಾರಿಗಳನ್ನ ಇಡುವಂಥ ಆ ಬ್ಯಾಸ್ಕೆಟ್ ಇರುತ್ತೆ ನೋಡಿ ಕೆಳಗಡೆ, ಅಲ್ಲಿ ಕೂಡ ಇದನ್ನು ಇಟ್ಕೋಬೋದು. ಯಾಕೆ ಇಟ್ಕೋಬೇಕಂದ್ರೆ, ಹೆಚ್ಚಾಗಿ ಈ ತರಕಾರಿಗಳನ್ನ ಇಲ್ಲ ಯಾವುದೇ ಐಟಮ್ಸ್ನ ನಾವು ಸ್ಟೋರ್ ಮಾಡುವಾಗ ಫ್ರಿಡ್ಜ್ನಲ್ಲಿ ಅದರ ಮೇಲ್ಗಡೆ ಒಂಥರ ನೀರು ಥರ ಆಗುತ್ತೆ. ನೀವು ನೋಡ್ಬೋದು ಆ ಕವರ್ ಮೇಲ್ಗಡೆ ಎಲ್ಲ ಒಂಥರ ನೀರಿನ ಅಂಶ ಇರುತ್ತೆ. ಈ ನೀರಿನ ಅಂಶ ಇರೋದ್ರಿಂದ ಆ ತರಕಾರಿಗಳು ಇಲ್ಲ ಹಣ್ಣು ಯಾವುದೇ ಇರಲಿ ಬೇಗ ಹಾಳಾಗುತ್ತೆ, ನಿಮಗೆ ಆ ಫ್ಲೇವರ್ ಅನ್ನೋದು ಹೋಗ್ಬಿಡುತ್ತೆ. ಸೊ ನಾವು ಉಪ್ಪನ್ನು ಇಡೋದ್ರಿಂದ ಅದೇನಾಗುತ್ತೆ ಅಂದರೆ ಆ ಟೆಂಪ್ರೇಚರ್ ಅನ್ನೋದು ಕಂಟ್ರೋಲ್ ಆಗುತ್ತೆ. ನಿಮಗೆ ಈ ಥರ ಆಗೋದೇ ಇಲ್ಲ, ಚೆನ್ನಾಗಿರುತ್ತೆ. ಯಾವುದೇ ಐಟಮ್ನ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡುವಾಗ ತುಂಬ ಟೈಮ್ ಅದು ಚೆನ್ನಾಗಿರುತ್ತೆ. ಇದೇ ರೀತಿ ನೀವು ಉಪ್ಪನ್ನು ಫ್ರೀಸರ್ ಒಳಗಡೆ ಕೂಡ ಇಟ್ಕೋಬೋದು. ಈ ಥರ ಮಾಡೋದ್ರಿಂದ ಈ ಫ್ರೀಸರ್ ಒಳಗಡೆ ಐಸ್ ಥರ ಗಟ್ಟಿ ಆಗೋದು ನಿಮಗೆ ಕಡಿಮೆ ಆಗುತ್ತೆ. ಈಗ ನೆಕ್ಸ್ಟ್ ಟಿಪ್ ಏನಂದರೆ ನೋಡಿ, ಈ ಫ್ರಿಡ್ಜ್ ಡೋರ್ ಏನಿದೆ ಅದರ ಒಳಗಡೆ ಈ ರೀತಿ ಒಂದು ಪೇಪರ್ನ ಇಟ್ಬಿಟ್ಟು ನೀವು ಕ್ಲೋಸ್ ಮಾಡಬೇಕು. ಅದನ್ನು ಪೇಪರ್ನ ತೆಗಿಯೋಕೆ ನಿಮಗೆ ಕಷ್ಟ ಆಗಬೇಕು. ಆಗ ಆ ರಬ್ಬರ್ ಸೀಲ್ ಏನಿದೆ ಅದು ಕರೆಕ್ಟಾಗಿದೆ, ಅದು ಟೈಟ್ ಆಗಿದೆ ಅಂತ ಅರ್ಥ. ಈಗ ಒಂದು ವೇಳೆ ಆ ಪೇಪರ್ ತುಂಬ ಈಸಿಯಾಗಿ ಸುಲಭವಾಗಿ ಅದು ಬರ್ತಾ ಇದ್ದರೆ, ಹಂಗಂದರೆ ಆ ರಬ್ಬರ್ ಸೀಲ್ ಏನೋ ಗ್ಯಾಪ್ ಇದೆ, ಆ ಡೋರಲ್ಲಿ ಏನೋ ಗ್ಯಾಪ್ ಇದೆ, ರಬ್ಬರ್ ಸೀಲಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸೊ ಆ ಥರ ಇದ್ದರೆ ನೀವು ಆ ರಬ್ಬರ್ ಸೀಲ್ನ ಚೇಂಜ್ ಮಾಡಬೇಕು, ಇಲ್ಲಾಂದರೆ ಅದನ್ನು ಸರಿಯಾಗಿ ಕ್ಲೀನ್ ಮಾಡಿಕೊಂಡು ನೀವು ಟ್ರೈ ಮಾಡಿ, ಆಗ ಅದು ಚೆನ್ನಾಗಿ ಕ್ಲೋಸ್ ಆಗುತ್ತೆ. ಈಸಿಯಾಗಿ ಓಪನ್ ಆಗ್ತಾ ಇದ್ದರೆ ನಿಮಗೆ ಕರೆಂಟ್ ಬಿಲ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಕರೆಂಟ್ ಬಿಲ್ ಯಾಕಂದರೆ ಒಳಗಡೆ ಇರೋ ಕೂಲಿಂಗ್ ಎಲ್ಲ ಹೊರಗಡೆ ಬರ್ತಾ ಇರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಕರೆಂಟ್ ಬಿಲ್ ಕೂಡ ನಿಮಗೆ ಜಾಸ್ತಿ ಆಗ್ತಾ ಬರುತ್ತೆ. ಇದೇ ರೀತಿ ಫ್ರೀಸರ್ ಡೋರಲ್ಲಿ ಕೂಡ ನೀವು ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತು ನಾನು ಹೇಳಿದ ಟಿಪ್ಸನ್ನು ನೀವು ಟ್ರೈ ಮಾಡಿ, ನಿಮಗೆ ತುಂಬಾ ಯೂಸ್ ಆಗುತ್ತೆ, ನಿಮಗೆ ತುಂಬ ಹಣ ಉಳಿಯುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್.